ನಮಸ್ಕಾರ ವೀಕ್ಷಕರೇ, ದಿ ಪೆಟ್ರೋಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸಿರೋ ಮತ್ತು ಚರ್ಚೆಯ ವಿಚಾರ ಆಗಿರುವಂತಹ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಪ್ರಕರಣಗಳ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ SITಗೆ ವಹಿಸಿರುವಂತದ್ದು, ವಿಶೇಷ ತನಿಖಾ ತಂಡಕ್ಕೆ ವಹಿಸಿರುವಂತದ್ದು. ಈ ಸಂಬಂಧಪಟ್ಟಂತೆ ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡಿದ್ದು. ಬಹಳ ಪ್ರಮುಖವಾಗಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣದ ಅಭಿವೃದ್ಧಿ ಮತ್ತು ಅವರ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ಮೈಸೂರಿನ ಒಳನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟಾನ್ಲಿಯೋ ನಮ್ ಜೊತೆ ಇದ್ದಾರೆ. ಇವರು ಒಂದು ನಮಸ್ಕಾರ. ಮಾತನ್ನ ಹೇಳಿದ್ರು. ಸರ್ ನಮಸ್ಕಾರ. ಇವರು ಒಂದು ಮಾತನ್ನ ಹೇಳಿದ್ರು ಮುಂಚೆ, ಅಂದ್ರೆ ಪ್ರೆಡಿಕ್ಟ್ ಮಾಡಿದ್ರು. ಆ ಯಾರೋ ಒಬ್ಬ ಆತ್ಮಸಾಕ್ಷಿ ಇರುವಂತ ಒಬ್ಬ ಕಳ್ಳನಾದ್ರೂ ಬಂದು ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಅಂತ, ಸಾಕ್ಷಿ ಹೇಳ್ತಾರೆ ಅಂತ ಹೇಳಿದ್ರು. ಅದು ಕೋಇನ್ಸಿಡೆಂಟು ಅಥವಾ ಯಾವ ರೀತಿ ಅಂತ ಗೊತ್ತಿಲ್ಲ, ಒಬ್ರು ಬಂದು ಸಾಕ್ಷಿ ಹೇಳಿರುವಂತದ್ದು. ಅವರು ನಾವು ಸ್ಟಾನ್ಲಿ ಅವರು ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ SIT ತನಿಖೆ ರಚನೆ ಆಗಿದೆ. ಅದಕ್ಕಿಂತ ಮುಂಚೆ ಕೆಲ ದಿನಗಳಿಂದ ನೀವೊಂದು ಪ್ರೆಡಿಕ್ಷನ್ ಮಾಡಿದ್ರಿ ಅಥವಾ ಹೇಳಿದ್ರಿ, ಒಬ್ಬ ಕಳ್ಳನಾದ ಆತ್ಮಸಾಕ್ಷಿ ಇರುವಂತ ಒಬ್ಬ ಕಳ್ಳನಾದ್ರೂ ಬರ್ತಾನೆ ಸಾಕ್ಷಿ ಹೇಳಕ್ಕೆ ಅಂತ. ಏನ್ ಸರ್ ಅದು, ಹೇಗನ್ಸ್ತು ಅದು? ಇಲ್ಲ, ಇದು ಅಪರಾಧ ಮತ್ತೆ ಶಿಕ್ಷೆಗೆ ಸಂಬಂಧಪಟ್ಟಂತ ವಿಚಾರ. ಹ್ಮ್ ಅದ್ರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿದವರಿಗೆ ನನ್ನ ಮಾತು ಅರ್ಥ ಆಗುತ್ತೆ. ಹ್ಮ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳುವಂತಹ ಒಂದು ಕಾದಂಬರಿ ಇದೆ, ಹ್ಮ್ ಫ್ಯೋದರ್ ದಸ್ಕವಸ್ಕಿ ಅವ್ರದ್ದು. ಅದು ಬಹಳಷ್ಟು ಜನ ಓದಿರ್ತಾರೆ. ತುಂಬಾ ಅದ್ಭುತವಾದಂತಹ ಒಂದು ಕಥಾನಕವಾದಂತಹ ಒಂದು ಕೃತಿ ಅದು, ಕ್ರೈಮ್ ಅಂಡ್ ಪನಿಷ್ಮೆಂಟ್. ಅದು ಒಂದಿದೆ. ಅದಕ್ಕೂ ಹಿಂದೆ ಹೋದ್ರೆ ನಮ್ಮ ಶೇಕ್ಸ್ಪಿಯರ್ನ ದುರಂತ ನಾಟಕ ಇದೆ. ಯಾವುದು? ಮ್ಯಾಕ್ಬೆತ್ ಅನ್ನುವಂಥದ್ದು. ಮ್ಯಾಕ್ಬೆತ್ ಯಾವ ರೀತಿಯಾದಂತಹ ಒಂದು ಕ್ರೌರ್ಯದ ಮೂಲಕ ಅಲ್ಲಿಯ ದೊರೆಯನ್ನ, ತನ್ನ ಗಂಡನನ್ನ ಹೀಯಾಳಿಸಿ, ಅಂಗಿಸಿ, ಎತ್ಕಟ್ಟಿ ಅವನ್ನ ಸಾಯಿಸಿ, ಅಧಿಕಾರದ ವ್ಯಾಮೋಹ, ಅಧಿಕಾರದ ಅಪಾಪಿತನದಿಂದ ಗಂಡನನ್ನ ಉಪಯೋಗಿಸಿ ದೊರೆಯನ್ನ ಸಾಯಿಸಿ, ಆ ನಂತರದಲ್ಲಿ ಅವಳು ಮನೋಕ್ಷೋಭೆಗೆ ಒಳಗಾಗ್ತಾಳೆ. ಅದು ಆತ ಅವಳು ಏನು ಅನುಭವಿಸಿದಂತಹ ಒಂದು ಮನೋಕ್ಷೋಭೆ. ಅದು ಅಂದ್ರೆ ಪನಿಷ್ಮೆಂಟ್ ಯಾರು ಕೊಡದಿದ್ರು ಕೂಡ ತನಗ್ ತಾನೇ ಅನ್ಸ್ಕೊಳ್ತಾ ಇರುತ್ತೆ, ಒಳಗಡೆ ಕುದಿತಾ ಇರುತ್ತೆ, ಪನಿಷ್ಮೆಂಟ್ ಬೇಕಾಗಿತ್ತು. ಹೋಗಿ ಕೈಯನ್ನ ತೊಳಿತಾಳೆ ಅವಳು ಸಿಂಕಲ್ಲಿ. ಕೈ ಗಂಟ್ಕೊಂಡಿದ್ದ ರಕ್ತ ಎಷ್ಟೇ ತೊಳೆದ್ರು ಹೋಗ್ತಾ ಇರಲ್ಲ, ನಿದ್ರೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಇದಕ್ಕೆ ನಾವು ನಮ್ಮ ಜನಪದದಲ್ಲಿ ಹೇಳೋದೇನು ಅಂತಂದ್ರೆ, ಹುಚ್ಚಿಡಿದು ಊರೂರು ಅಲ್ದು ಬಿಡ್ತೀರಾ ನೀವು, ನೋಡಿ ನಿಮ್ಮನ್ನ ದೇವ್ರು ಸುಮ್ಮನೆ ಬಿಡಲ್ಲ ಅಂತಾರೆ ತಾನೆ ಊರಲ್ಲಿ. ನೀವು ಹುಚ್ಚರ ಹೌದೌದು. ತರ ಆಗ್ತೀರಾ. ಹುಚ್ಚರ ತರ ಅಲ್ಸೋದು ದೇವ್ರಲ್ಲ, ಮನಸ್ಸು, ಒಳಗಿನ ಒಂದು ಆತ್ಮಸಾಕ್ಷಿ ಅನ್ನುವಂಥದ್ದು. ನೀವು ಇಡೀ ಪ್ರಪಂಚವನ್ನ ಒಪ್ಪಿಸ್ಬೋದು ಏನು ಅಂತ, ನಾನು ಅಮಾಯಕ ಅಂತ. ಆದ್ರೆ ನಿಮ್ಮ ಅಂತಸಾಕ್ಷಿಗೆ ಗೊತ್ತಿರುತ್ತೆ, ನಾನು ಅಮಾಯಕನಲ್ಲ, ನಾನೇ ಇದರ ರೂವಾರಿ, ನಾನೇ ಈ ಕೃತ್ಯವನ್ನು ಎಸಗಿದವನು, ನಾನು ಸರ್ಕಾರವನ್ನ ಏಮಾರಿಸಿದ್ದೇನೆ, ನ್ಯಾಯಾಂಗವನ್ನ ಏಮಾರಿಸಿದ್ದೇನೆ ಅಂತ ನಮಗ್ ಯಾವಾಗ ಅನ್ಸಕ್ ಶುರು ಆಗುತ್ತೋ, ನಾವು ಹುಚ್ಚಿಡಿದು ಊರೂರು ಅಲ್ದ್ಕೊಂಡು ನನಗ್ ಶಿಕ್ಷೆ ಕೊಡಿ, ನಾನೇ ಸಾಯಿಸಿದ್ದು ಅಂತ ಹೇಳ್ಕೊಂಡ್ ತಿರುಗುವಂತ ದಿನ ಬಂದ್ಬಿಡುತ್ತೆ. ದಟ್ ಈಸ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ನ ಸಾರಾಂಶ. ಅಲ್ಲೂ ಕೂಡ ಆ ವ್ಯಕ್ತಿ ಬಹಳ ಇಂಟೆಲೆಕ್ಚುಯಲ್ ಆಗಿ, ಫ್ಯೋದರ್ ದಸ್ಕವ್ಸ್ಕಿ ಕಾದಂಬರಿಯಲ್ಲಿ ಬಹಳ ಇಂಟೆಲೆಕ್ಚುಯಲ್ ಆಗಿ ಇಡೀ ನ್ಯಾಯಾಂಗವನ್ನ, ಸರ್ಕಾರವನ್ನ ಏಮಾರಿಸಿ ಅಮಾಯಕ ಅಂತ ಅನ್ಸ್ಕೊಂಡ್ಬಿಟ್ಟಿರ್ತಾನೆ. ಬಟ್ ನೆಕ್ಸ್ಟ್ ಫೇಸ್ ಅಲ್ಲಿ ಸ್ಟಾರ್ಟ್ ಆಗದೆ ಪನಿಷ್ಮೆಂಟ್, ಅವನು ವಿಧಿಸ್ಕೊಳ್ಳುವಂತ ಪನಿಷ್ಮೆಂಟ್. ಹೀಗೆ ಒಂದು. ಎರಡನೇದು, ಏನು 24 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ಕೇರಳದಲ್ಲಿ ಇದೇ ತರದ ಒಂದು ಘಟನೆ ಆಗುತ್ತೆ. ಅದಕ್ಕೆ ಅಭಯ ಪ್ರಕರಣ ಅಂತ ಕರಿತೀವಿ, ನಿರ್ಭಯ ಅಲ್ಲ, ಅಭಯ ಅಭಯ ಪ್ರಕರಣ ಅಂತ ಅಭಯ. ಕರಿತೀವಿ. ಅಭಯ ಪ್ರಕರಣದಲ್ಲಿ ಕನ್ಯಾಸ್ತ್ರೀ ಒಬ್ಬಳನ್ನ ಒಬ್ಬ ಫಾದರ್ ಮತ್ತೆ ಮತ್ತೊಬ್ರು ಹಿರಿಯ ಕನ್ಯಾಸ್ತ್ರೀ ಸೇರಿ ಅವರ ಲೈಂಗಿಕ ಪ್ರಕರಣ ಹೊರಗ್ ಬರಬಾರ್ದು ಅಂತ ಹೇಳುವ ಕಾರಣಕ್ಕೆ, ಅವರ ಸಂಬಂಧ ಗೊತ್ತಾಗ್ಬಾರ್ದು ಅಂತ ಕಾರಣಕ್ಕೆ, ಅದನ್ನ ನೋಡ್ಬಿಟ್ಲು ಅಂತ ಹೇಳುವ ಕಾರಣಕ್ಕೆ ಓಡಿಸ್ ಸಾಯಿಸ್ಬಿಟ್ಟಿರ್ತಾರೆ. ಆ ಪ್ರಕರಣದಲ್ಲಿ ಯಾವ ಇಂಟೆಲೆಕ್ಚುಯಲ್ ವರ್ಕ್ಗಳು ಕೂಡ ವರ್ಕ್ ಆಗಲ್ಲ. ಕೊನೆಗೂ ಕೂಡ ಆ ದಿವಸ, ಆ ಕೊಲೆಯ ರಾತ್ರಿ, ಕದಿಲಿಕ್ಕೆ ಬಂದಂತ ಒಬ್ಬ ಕಳ್ಳ, ಅಡಕ್ಕರಾಜು ಅಂತ ಹೇಳೋನು, ಮರ ಹತ್ಕೊಂಡಿದ್ದವನು ಟಕ್ ಅಂತ ನೋಡ್ತಾನೆ ಕ್ರೈಮ್ ಅನ್ನ. ಬಟ್ ಅವನು ಅಲ್ಲಿಗೆ ನಿಲ್ಸಲ್ಲ. ಅರೆ, ಇಂಥ ಒಂದು ಮುಗ್ಧ ಹೆಣ್ಣು ಮಗಳನ್ನ ಇವರಿಬ್ರು ಸೇರಿ ಸಾಯಿಸ್ಬಿಟ್ರಲ್ಲ, ಇದನ್ನ ನೋಡ್ದಂತ ಎವಿಡೆನ್ಸ್ ಯಾರೂ ಇಲ್ಲ.
ದುರದೃಷ್ಟವಶಾತ್ ಅವನೊಬ್ಬ ಕಳ್ಳ. ಆದ್ರೆ ಅವನು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೆಂಗ್ ಹೋಗ್ತಾನೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನ್ ನೋಡಿದ್ದೀನಿ ಅಂತಾನೆ. ನೀನ್ ಏನಕ್ ಹೋಗಿದ್ದೆ, ಅಲ್ಲಿ ನಿನ್ಗೇನ್ ಕೆಲ್ಸ ಇತ್ತು? ಪೊಲೀಸ್ನವ್ರು ಅವನ್ಗೆ ಹಂಗ್ ಹೆಂಗೆ 3rd ಗ್ರೇಡ್ ಟ್ರೀಟ್ಮೆಂಟ್ ಕೊಡಲ್ಲ. ನೀನು ಕಳ್ಳ, ನೀನು ಸುಳ್ಳು ಹೇಳ್ತಿದ್ಯಾ, ನೀನೇ ಯಾಕೆ ಮಾಡಿರ್ಬಾರ್ದು ಇದನ್ನ, ಬೊಗಳು ಬೊಗಳು ಅಂತ ಹೊಡಿತಾರೆ. ಅಂತಂದ್ರೆ ಕಾಲು ಮುರಿದೋಗೋಂಗ್ ಹೊಡೆದಿರ್ತಾರೆ. ಆದ್ರೂ ಕೂಡ ಅವನು ಎಲ್ಲವನ್ನ ಸಹಿಸ್ಕೊಂಡು ಇದಕ್ಕೆ ಪಟ್ಟಿಡಿತಾನೆ. ಕೊನೆಗೂ ಸುಪ್ರೀಂ ಕೋರ್ಟ್ ನಲ್ಲಿ ಇವನ ಸಾಕ್ಷಿಯನ್ನ ಎತ್ತಿ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್. ಅವನು ಕಳ್ಳ ಇರ್ಬೋದು, ಆದ್ರೆ ಆತ್ಮ ಸಾಕ್ಷಿಯನ್ನ ಮಾರ್ಕೊಂಡವನಲ್ಲ, ಒಬ್ಬ ಒಳ್ಳೆಯ ಕಳ್ಳ. ಅವನ ಎವಿಡೆನ್ಸ್ ಅನ್ನ ಪರಿಗಣಿಸ್ಬೇಕಾಗತ್ತೆ, ಅದ್ರ ಮೇಲೇನೆ ನಮ್ಮ ತನಿಖೆ ಮುಂದುವರಿಬೇಕು ಅಂತ ಹೇಳಿದ್ಮೇಲೆ ಈ ಬಿಕಮ್ಸ್ ಏನು ಒಬ್ಬ ಸೈಂಟ್ ಆಗ್ಬಿಡ್ತಾನೆ. ಕೇರಳದಲ್ಲಿ ಒಬ್ಬ ಸಂತನ್ ತರ ನೋಡ್ತಾರೆ ಅವನ್ನ. ಬೆಳಗಾಗೋದ್ರೊಳಗೆ ಒಬ್ಬ ಸಂತ ಆಗ್ಬಿಡ್ತಾನೆ. ಅವನ ಫ್ಯಾನ್ ಫಾಲೋವರ್ಸ್ ಲಕ್ಷಾಂತರ ಜನ ಆಗ್ತಾರೆ. ದಟ್ ಈಸ್ ನಮ್ಮ ಪಕ್ಕದ ನೆರೆ ರಾಜ್ಯದಲ್ಲಿ ಆಗಿತ್ತು. ಮತ್ತೆ ಅಲ್ಲಿಯ ಆಂದೋಲನವು ಕೂಡ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಆದಂತಹ ಒಂದು ಹೋರಾಟ ನಡೆದಿತ್ತು. ನಾನು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ನಾನು ಇದನ್ನ ಪ್ರಿಡಿಕ್ಟ್ ಮಾಡಿ, ಇವತ್ತು ನಿನ್ನೆ ಅಲ್ಲ, ನಾನು ಕನಿಷ್ಠ ಒಂದು 5-6 ಬಾರಿ ಈ ಒಂದು ಜರ್ನಿಯಲ್ಲಿ ಹೇಳಿದ್ದೀನಿ. ಒಬ್ಬ ಕಳ್ಳನಾದ್ರೂ ಕೂಡ ಬಂದು ಸಾಕ್ಷಿ ಹೇಳ್ತಾನೆ. ಸಜ್ಜನರೆಲ್ಲರೂ ಕೂಡ ಬಾಯಿಯನ್ನ ಹೊಲ್ಕೊಂಡಿದ್ದಾಗ, ಜ್ಞಾನ ಇದ್ದಂಥವರು, ರಾಜಕಾರಣಿಗಳು, ಅಧಿಕಾರಿಗಳು ತಮಗ್ ತಾವೇ ಮೋಸ ಮಾಡ್ಕೊಳ್ತಾ ಇದ್ದಾಗ, ತಮ್ಮ ಹಿತಾಸಕ್ತಿಗೋಸ್ಕರ ಎಲ್ಲ ಧರ್ಮಾಧಿಕಾರಿಗಳು ಬಾಯಿ ಮುಚ್ಕೊಂಡು ನೋಡ್ತಾ ಕೂತಾಗ ಒಬ್ಬ ಕಳ್ಳ ಬಂದು ಹೇಳ್ತಾನೆ ನೋಡ್ರಿ ಅಂತ ಹೇಳಿದ್ದೆ. ಅದು ಖಂಡಿತವಾಗ್ಲೂ ಇಟ್ ಈಸ್ 100% ಪ್ರಿಡಿಕ್ಷನ್ ಕಿಂತ ಹೆಚ್ಚಾಗಿ ನಾನೇನು ಜಾತಕ ಹೇಳಿದ್ದಲ್ಲ ಅಥವಾ ಕೈಶಾಸ್ತ್ರ ಹೇಳಿದ್ದಲ್ಲ. ಇದು ಇರೋದೇ ಹೀಗೆ. ಮನಃಶಾಸ್ತ್ರ ಮತ್ತೆ ಕ್ರಿಮಿನಾಲಜಿ, ಕ್ರೈಮ್ ಅಂಡ್ ಪನಿಷ್ಮೆಂಟ್ ಹೋಗೋದೇ ಈ ತರ. ಇಲ್ಲಿ ಒಬ್ಬ ಮನುಷ್ಯನಲ್ಲಿ ಕ್ರೌರ್ಯ ಎಷ್ಟಿರುತ್ತೋ ಒಳ್ಳೆಯ ಮನಸ್ಸು ಕೂಡ ಅಷ್ಟೇ ಇರುತ್ತೆ. ಅಮಾಯಕರಿಗೆ ಖಂಡಿತವಾಗ್ಲು ಅಮಾಯಕರು ಏನಾದ್ರೂ ಇಂಥದ್ರಲ್ಲಿ ಕ್ರೈಮ್ ಒಳಗೆ ಸಿಕ್ಕಾಕೊಂಡಾಗ ಅವರ ಅಂತಃಸಾಕ್ಷಿ ವರ್ಕ್ ಆಗ್ತಾ ಇರುತ್ತೆ. ನಾನು ಇದು ಎಲ್ಲರಿಗೂ ಈ ಎಲ್ಲವೂ ಇರುವಂತಹ ಈ ಕ್ರಿಮಿನಲ್ಗಳು ಅಂತ ಅನ್ಕೊಳ್ತೀವ, ದೊಡ್ಡ ಹೈ ಪ್ರೊಫೈಲ್ ಕ್ರಿಮಿನಲ್ಗಳಿಗೆ ಇದು ಅನ್ವಯಿಸಲ್ಲ. ನಿಮ್ಮಂತ ಸಣ್ಣ ಸಣ್ಣ ಜನಗಳಿರ್ತಾರಲ್ಲ, ನಾವು ಏನಾದ್ರೂ ಸಣ್ಣ ತಪ್ಪುಗಳು ಮಾಡಿದ್ರೆ ಅದು ನಮ್ಮನ್ನ ಸಾಯುವವರೆಗೂ ನಮ್ಮನ್ನ ಬಾಧಿಸ್ತಾ ಇರುತ್ತೆ. ದಟ್ ಈಸ್ ಇನ್ನರ್ ಕಾನ್ಶಿಯಸ್. ಅದಿರುವಂತ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಹೇಳಿದ್ದೆ. ಈಗಾಗ್ಲೇನೆ ಇಷ್ಟು ದಿವಸಗಳಲ್ಲಿ ನಮ್ಮ ಮುಂದೆನೆ ಕನಿಷ್ಠ 4 ಮಂದಿ ಬಂದು ನಿಂತಿದ್ದಾರೆ. ಅದರಲ್ಲಿ ಈ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ, ಈ ಕ್ರೈಮ್ ನ ಒಂದು ಇದಿದೆಯಲ್ಲ ಸರಪಳಿಯಲ್ಲಿ ಕಟ್ಟ ಕಡೆಯ ಕೊಂಡಿ ಅವನು. ಈಸ್ ಅನ್ ಅಪ್ರೂವರ್, ಈಸ್ ಅನ್ ಎವಿಡೆನ್ಸ್, ಈಸ್ ಆಲ್ಸೋ ಅನ್ ಅಕ್ಯೂಸ್ಡ್. ಅವನನ್ನ ಸರ್ಕಾರ ಇವತ್ತಿನ ಮಟ್ಟಿಗೆ ಬಹಳ ಗಂಭೀರವಾಗಿ ಪರಿಗಣಿಸುವಂತದ್ದು ಮಾಡಬೇಕು. ಮತ್ತೆ ಅವನಿಗೆ ಎಲ್ಲಾ ರೀತಿಯ ಏನು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನ್ ಹೇಳುತ್ತೆ ಆ ರೀತಿಯ ಸೋಷಿಯಲ್ ಇಕನಾಮಿಕಲ್ ಪ್ರೊಟೆಕ್ಷನ್ ಕೊಟ್ಟು ಅವನನ್ನ ಕಾಪಾಡ್ಬೇಕಂತದ್ದು. ಇದು ಸರ್, SIT ತನಿಖೆ ರಚನೆ ಆಗಿರುವಂತದ್ದು. ಸೊ SIT ತನಿಖೆ ರಚನೆಯ ಪಾತ್ರದಲ್ಲಿ ಮಹಿಳಾ ಆಯೋಗ ಕೂಡ ಬಹಳ ಪ್ರಮುಖವಾಗಿದ್ದು ಅವರ ಪತ್ರ ಬರ್ತಿರುವಂತದ್ದು. ಈ ವಿಚಾರದಲ್ಲಿ ಅವರ ಪಾತ್ರ ಇತ್ತು ಮತ್ತು ತಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿ ಬೇಡಿಕೆ ಇತ್ತು ಅಥವಾ ಅವರೇನು ಭೇಟಿ ಮಾಡಿದ್ರೆ ಯಾವ ರೀತಿ ಪಾತ್ರ ಇದೆ ಸರ್? ಸರ್ ನೋಡಿ, ನಾವು ಮೊಟ್ಟ ಮೊದಲಿನಿಂದಲೂ ಕೂಡ ಅಂದ್ರೆ 2022 ಜೂನ್ 16 ಯಾವಾಗ ಸುಪ್ರೀಂ ಕೋರ್ಟ್ದು CBI ಕೋರ್ಟ್ ನ ಜಡ್ಜ್ಮೆಂಟ್ ಬರುತ್ತೆ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ನಂಬಿಕೆ ಇಟ್ಟಿರುವಂತದ್ದು ಸರ್ಕಾರಿ ಇಲಾಖೆಗಳು, ಸರ್ಕಾರದ ವ್ಯವಸ್ಥೆ ಮತ್ತೆ ಸರ್ಕಾರದ ಅಂಗಸಂಸ್ಥೆಗಳಾದ ಆಯೋಗಗಳು, ಇವರುಗಳ ಜೊತೆಯಲ್ಲಿ ನಾವು ಯಾವುದೋ ರೀಲ್ಸ್ ಮಾಡೋದ್ರ ಮೂಲಕ ಕನ್ವಿನ್ಸ್ ಮಾಡಕ್ ಆಗಲ್ಲ, ಅಥವಾ ಯಾವುದೋ ರೀತಿಯಾದಂತಹ ಪತ್ರಿಕಾ ಪ್ರಕಟಣೆಗಳನ್ನ ಕೊಡೋದ್ರಿಂದ ಅವರನ್ನ ಆಗ್ರಹಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಸಿಸ್ಟಮ್ ಇದೆ. ಅದಕ್ಕೆ ಸರಿಯಾದ ದಾಖಲಾತಿಗಳ ಜೊತೆಯಲ್ಲಿ ಒಂದು ರೀಸನೇಬಲ್ ಆದಂತಹ ರೀತಿಯಲ್ಲಿ ಎವಿಡೆನ್ಸ್ಗಳನ್ನ ಇಟ್ಟು ಅವರಿಗೆ ಆಗ್ರಹಿಸ್ಲಿಕ್ಕೆ ಪತ್ರಗಳನ್ನ ಬರಿಬೇಕು.
ಹಕ್ಕೊತ್ತಾಯ ಮಾಡೋದು ಅಕ್ಷರ ಸಂಸ್ಕೃತಿಯ ಮೂಲಕ. ಅದನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇದು ಪ್ರತಿ ಕೇಸ್ಗಳಲ್ಲೂ ನಾವು ಇದೇ ರೀತಿಯಾಗಿ ಮಾಡುವಂಥದ್ದು. ಈ ಕೇಸ್ನಲ್ಲೂ ಅದೇ ರೀತಿ ಮಾಡಿದ್ವಿ. ಅವತ್ತು 2023ರಲ್ಲೇ ನಾವು ಈ ಪತ್ರವನ್ನ ಬರೆದಿದ್ದುಂಟು. ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಗೃಹ ಮಂತ್ರಿಗಳು, ಆಯೋಗಗಳು ಎಲ್ಲರಿಗೂ ಪತ್ರಗಳನ್ನ ಬರೆದಿದ್ದೀವಿ. ಅಲ್ಲಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಟಾಪ್ ಅಂತ ಹೇಳುವಂಥದ್ದು ಇಲ್ಲ. ಒಂದೇ ರೀತಿ ಅಹರ್ನಿಶಿ ಈ ಕೆಲಸಗಳನ್ನ ಹೊರಗು ಒಳಾಂಗಣ ಹೊರಾಂಗಣದಲ್ಲಿ ಎಲ್ಲದರಲ್ಲೂ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಇತ್ತೀಚಿನ ಬೆಳವಣಿಗೆ ಏನು ಅಂತಂದ್ರೆ, ಕಳೆದ ಒಂದು 10-11 ದಿವಸಗಳ ಹಿಂದೆ SIT ಆಗಕ್ಕಿಂತ ಮುಂಚಿತವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜೊತೆಯಲ್ಲಿ ವೈಯಕ್ತಿಕವಾಗಿ ಮಾತನಾಡಿ ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ನಾನು ಮಾಡಿದ್ದೆ. ಜೊತೆಯಲ್ಲಿ ಅದಕ್ಕೆ ಪೂರಕವಾದಂತಹ ಎಲ್ಲ ದಾಖಲೆಗಳನ್ನ ಅವರಿಗೆ ಕೊಟ್ಟಿದ್ದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಒಂದು SIT ಒಂದು ಸರ್ಕಾರ ಮಾಡಿದೆಯಲ್ಲ, ಅದಕ್ಕೆ ಭದ್ರವಾದ ಬುನಾದಿಯನ್ನ ಹಾಕಿ ಕೊಟ್ಟಿರುವುದೇ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರ. ಅದನ್ನ ನಾವು ಉದಾಸೀನ ಮಾಡ್ಲಿಕ್ಕಾಗಲ್ಲ, ಗೌಣ ಮಾಡ್ಲಿಕ್ಕಾಗಲ್ಲ. ಅದರ ಬಗ್ಗೆ ನಾವು ಇವತ್ತು ಬಹಳ ಗೌರವಯುತವಾಗಿ ಮಾತಾಡ್ತೇನೆ. ಒಂದು ಆಯೋಗಕ್ಕೆ ಒಂದು ಗೌರವವನ್ನ ತಂದುಕೊಟ್ಟಂತ ಕೆಲಸವನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ಆಯೋಗಕ್ಕೆ ಎಷ್ಟು ಪವರ್ ಇರುತ್ತೆ, ಆಯೋಗ ಮನಸ್ಸು ಮಾಡಿದ್ರೆ ಎಂತೆಂತಹ ಉತ್ತಮವಾದ ಮಾನವೀಯ ಶಿಫಾರಸುಗಳನ್ನ ಮಾಡಬಹುದು ಅಂತ ಹೇಳುವಂಥದ್ದನ್ನ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತು ತೋರಿಸಿಕೊಟ್ಟಿರೋದು. ಅದು ಐತಿಹಾಸಿಕವಾಗಿ ಉಳ್ಕೊಳ್ಬೇಕು ಕೂಡ. ಅದೇ ರೀತಿ ನಾವು ಇವತ್ತು TN ಶೇಷನ್ ಅವ್ರನ್ನ ನೆನಪಿಸ್ಕೊಳ್ತೇವೆ. ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ದಂತ ಕಮಿಷನರ್ ಅಲ್ವಾ. ಅವ್ರು ಬರುವವರೆಗೆ ಚುನಾವಣಾ ಆಯೋಗ ಇತ್ತು ನಮ್ಮ ರಾಷ್ಟ್ರದಲ್ಲಿ ಅಂತ ಎಷ್ಟು ಜನರಿಗೆ ಗೊತ್ತಿತ್ತು ಸರ್? ಅದಕ್ಕೆ ಗೌರವ ತಂದುಕೊಟ್ಟಂತವರು TN ಶೇಷನ್ ಅವರ ನಡೆ. ಹಾಗಾಗಿ ಇವತ್ತು ಶಿಫಾರಸು ಮಾಡುವಂತವರ ವ್ಯಕ್ತಿತ್ವ, ಅವರ ಅನುಭವ, ಅವರು ಮಾನವೀಯವಾಗಿ ನೋಡುವಂತ ದೃಷ್ಟಿಕೋನ, ಒಂದು ಪ್ರಕರಣವನ್ನ ಅವರು ಅರ್ಥೈಸಿಕೊಳ್ಳುವಂತ ರೀತಿ. ಹಾಗಾಗಿ ಇಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಒಂದು ಒಳ್ಳೆಯ ತಾಯಿಯ ವಾತ್ಸಲ್ಯ ಅವರ ಎದೆಯಲ್ಲಿ ಇದೆ, ನೋವು ಕಾರುಣ್ಯ ಅವರ ಎದೆಯಲ್ಲಿ ತುಂಬಿಕೊಂಡಿದೆ. ಜೊತೆಯಲ್ಲಿ ಒಬ್ಬ ತಂದೆಯ ಜವಾಬ್ದಾರಿ ಅಥವಾ ಒಂದು ಮೇಲೆ ಮಟ್ಟದಲ್ಲಿ ಹಾರಾಡುವ ಗಿಡುಗನ ತೀಕ್ಷ್ಣತೆಯೂ ಕೂಡ ಅವರ ಕಣ್ಣಲ್ಲಿದೆ. ಪಾರಿವಾಳದಂತ ಒಂದು ಹೃದಯದ ಜೊತೆಯಲ್ಲಿ ತೀಕ್ಷ್ಣತೆ, ಯಾವುದು ಗಿಡುಗನ ತೀಕ್ಷ್ಣತೆಯನ್ನ ಆ ಅಮ್ಮನಲ್ಲಿ ನಾನು ನೋಡಿದ್ದೇನೆ. ಅವ್ರು ಖಂಡಿತವಾಗ್ಲೂ ಎಲ್ಲ ರೀತಿಯ ಅಭಿನಂದನೆಗೆ ಅರ್ಹರು ಅಂತ ಹೇಳುವಂಥದ್ದು. ಮತ್ತೆ ಅವರನ್ನ ಈ ನಾಡಿನ ಜನ ಇವತ್ತು ಸೌಜನ್ಯಳ ಪ್ರಕರಣದಲ್ಲಿ ಮತ್ತೆ ಈ ಒಂದು SIT ರೂಪಿಸುವಲ್ಲಿ, ಸರ್ಕಾರವನ್ನ ಒಪ್ಪಿಸುವಲ್ಲಿ ಅವರ ಪಾತ್ರವನ್ನ ನಾನು ಖಂಡಿತವಾಗ್ಲೂ ಇವತ್ತು ಅಕ್ನಾಲೇಜ್ ಮಾಡಬೇಕು ಅಂತ ಹೇಳೋದಷ್ಟೇ ನಾನು ಇವತ್ತು ಎಲ್ಲರನ್ನು ಕೂಡ ಕೇಳ್ಕೊಳ್ತಾ ಇರುವಂತದ್ದು. ಸರಿ, SIT ತನಿಖೆಯಿಂದ ನೀವ್ ಅಂದ್ಕೊಂಡಿದ್ದ ರೀತಿಯಲ್ಲಿ ಸತ್ಯಾಂಶ ಅಥವಾ ಪ್ರಕರಣ ಸಂಪೂರ್ಣ ಸತ್ಯಾಸತ್ಯತೆ ಹೊರ ಬರುತ್ತೆ ಅನ್ನುವಂತ ನಂಬಿಕೆ ತಮಗಿದೆಯಾ ಸರ್? ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆಯನ್ನಷ್ಟೇ ಇಟ್ಕೊಂಡು ಬದುಕಬೇಕು. ಇಲ್ಲಿ ನಾವು ಪ್ರಭುಗಳಿದ್ದೇವೆ, ನಿಜಾರ್ಥದಲ್ಲಿ ನಾವೇ ಪ್ರಭುಗಳು. ನಾವು ಅಪನಂಬಿಕೆಯಲ್ಲಿ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ನಾವೇ ಕೇಳಿರುವಂತದ್ದು SIT ಮಾಡಿ ಅಂತ. ಈಗ ಸರ್ಕಾರ SIT ಮಾಡಿದೆ, ಅದನ್ನ ನಾವು ಡೌಟ್ಫುಲ್ ಆಗಿ ನೋಡ್ಲಿಕ್ಕೆ ಬರುತ್ತಾ? ಎರಡು ರೀತಿಯ ಮನಸ್ಥಿತಿಯಲ್ಲಿ ನಾವಿಲ್ಲಿ ಕೆಲಸ ಮಾಡಬಾರ್ದು. ಇದರ ಜೊತೆಯಲ್ಲಿ ಯಾಕೆ ಪ್ರಶ್ನೆ ಬಂತು ಅಂದ್ರೆ, SIT ತನಿಖೆಯಾದ ನಂತರ ಒಂದಷ್ಟು ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಯ್ತು. ಈ ಸಂದರ್ಭದಲ್ಲಿ ಒಂದು ಮಾತು ಬಂತು, ಈ ಹಲವಾರು ವರ್ಷಗಳಿಂದ ಈ ಸಂಬಂಧಪಟ್ಟಂತೆ ಆ ಸೌಜನ್ಯ ಪ್ರಕರಣ ಹಿಡಿದು ಅನನ್ಯ ಭಟ್ ಸಂಬಂಧಪಟ್ಟಂತೆ ಆದಂತ ಇದು ಇರುವುದು ಎಲ್ಲವೂ ಕೂಡ ಒಂದಷ್ಟು ಪ್ರಕರಣ ಎಲ್ಲವೂ ಕೂಡ ಆದ ಬಳಿಕ ಒಂದು ವಿಚಾರ ಈಗ SIT ತನಿಖೆ ಆದ ನಂತರ ಒಂದು ಬಂತು, ಹಲವಾರು ವರ್ಷದಿಂದ ಈ ರೀತಿ ಚರ್ಚೆ ಆಗ್ತಾ ಇದೆ, ಒಂದು ಕ್ಷೇತ್ರಕ್ಕೆ ಅಪನಂಬಿಕೆ ಬರೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಈಗ SIT ತನಿಖೆಯಾದ ಬಳಿಕ ಅಥವಾ ತನಿಖೆಯ ವರದಿ ಬಂದ ಬಳಿಕ
ಇವೆಲ್ಲವಕ್ಕೂ ಕೂಡ ಸಂಪೂರ್ಣ ಫುಲ್ ಸ್ಟಾಪ್ ಹಾಕ್ಬೇಕು, ಇನ್ಮೇಲೆ ಅದ್ರ ಬಗ್ಗೆ ಚರ್ಚೆ ಇರಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ತಾವು ಒಪ್ತೀರಾ? ಹಾಗೇನಿಲ್ಲ. ಇಲ್ಲಿ ಕಾನೂನು ಬಲ್ಲವನಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇರೋದು, ಸತ್ಯವನ್ನ ಹೇಳಲಿಕ್ಕೆ ಯಾವ ಕಾನೂನು ಅಡ್ಡ ಬರಲ್ಲ. ಯಾವ ಕಾನೂನು, ಯಾವ ನ್ಯಾಯಾಲಯವೂ ಕೂಡ ಸತ್ಯವನ್ನ ನುಡಿಯುವ ನಾಲಿಗೆನ ಹೊಲಿಯಲ್ಲ. ಅಸತ್ಯವನ್ನ, ಇನ್ನೊಬ್ಬರ ಮಾನ ಮರ್ಯಾದೆ ಹರಾಜು ಹಾಕಿದ್ರೆ, ಯಾವುದೇ ದಾಖಲೆಗಳಿಲ್ದೆ, ಸಾಕ್ಷಿಗಳಿಲ್ದೆ ನಿಮ್ಮನ್ನ ಸುಳ್ಳ, ಕಳ್ಳ, ಅತ್ಯಾಚಾರಿ ಅಂತ ಹೇಳ್ತಾ ಹೋದ್ರೆ ಆವಾಗ ನಾನು ಶಿಕ್ಷಾರ್ಹನಾಗ್ತೇನೆ. ಅದು ಬಿಟ್ಟು ನೀವೇನಾದ್ರೂ ಅತ್ಯಾಚಾರವೇ ಮಾಡಿದ್ರೆ, ಅದಕ್ಕೆ ದಾಖಲೆ ನನ್ನ ಹತ್ರ ಇದ್ರೆ, ಹೌದು ನೀವು ಅತ್ಯಾಚಾರಿ ಅಂತ ಹೇಳೋಕೆ ನನಗೆ ಯಾವ ರೀತಿಯಾದಂತ ಅಡೆತಡೆಗಳು ಸಂವಿಧಾನಾತ್ಮಕವಾಗಿಲ್ಲ. ಹಾಗಾಗಿ ಇಲ್ಲಿ SIT ಆದ್ಮೇಲೆನೆ ನಮ್ಮ ಕರ್ತವ್ಯ ಜಾಸ್ತಿ ಇರುವಂತದ್ದು. ಮತ್ತೆ SIT ಇವಾಗ ಆಗುವಂತಹ SIT ಏನಿದೆ ಅದು ಎಲ್ಲಾ ರೀತಿಯಲ್ಲೂ ಭಿನ್ನವಾಗಿರುತ್ತೆ ಅಂತಾನೆ ನಾನು ಅಂದ್ಕೊಂಡಿರೋದು. SIT ಅಂತ ಅಂದ್ರೆ ಯಾವುದೋ ಒಂದು, ಇಟ್ಸ್ ನಾಟ್ ಜಸ್ಟ್ ಎ ಗ್ರೂಪ್ ಆಫ್ ಪೊಲೀಸ್. ಅದರಲ್ಲಿ ಎಫಿಷಿಯಂಟ್ ಆದ ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತಹ ಅಧಿಕಾರಿಗಳಿರ್ತಾರೆ, ಅವ್ರ ಜೊತೆಯಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೈಕಾಲಜಿ ಸೈಕ್ಯಾಟ್ರಿಯನ್ನ ತಿಳ್ಕೊಂಡಂತಹ ವೈದ್ಯರಿರ್ತಾರೆ, ಬೆರಳಚ್ಚು ತಜ್ಞರಿರ್ತಾರೆ, ಅಥವಾ ಒಳ್ಳೆಯ ರೀತಿಯಲ್ಲಿ ದಾಖಲೆ ಮಾಡುವಂತ ಸಿನಿಮಾಗ್ರಾಫರ್ಸ್, ಫೋಟೋಗ್ರಾಫರ್ಸ್ ಇರ್ತಾರೆ. ಇವರೆಲ್ಲರನ್ನೂ ಕೂಡ ನಿಭಾಯಿಸ್ಲಿಕ್ಕೆ ಒಬ್ಬ ಒಳ್ಳೆಯ ಅಧಿಕಾರಿ ಅದರ ಚುಕ್ಕಾಣಿ ಹಿಡಿದಿರ್ತಾನೆ. ನಾವು ಇನ್ನೂ ಮೇಲಕ್ಕೆ ಹೋಗಿ ಆಗ್ರಹಿಸ್ತಾ ಇರುವಂತದ್ದು ಏನು ಅಂತಂದ್ರೆ, ಇವೆಲ್ಲವನ್ನು ಡೇ ಟು ಡೇ ಏನು ಮಾನಿಟರ್ ಮಾಡ್ಲಿಕ್ಕೆ, ಸೂಪರ್ವೈಸ್ ಮಾಡ್ಲಿಕ್ಕೆ ಒಬ್ರು ನಿವೃತ್ತ ನ್ಯಾಯಾಧೀಶರನ್ನ ಸರ್ಕಾರ ಇದಕ್ಕೋಸ್ಕರ ನಿಯೋಜಿಸ್ಬೇಕು ಅಂತಾನೆ ನಾನು ಆಗ್ರಹಿಸುವಂತದ್ದು. ಪ್ರತಿದಿನ ಮಾನಿಟರ್ ಮಾಡಕ್ಕೋಸ್ಕರ ಮತ್ತೆ ಸೂಪರ್ವಿಷನ್ ಮಾಡಕ್ಕೋಸ್ಕರ ನಿವೃತ್ತ ನ್ಯಾಯಾಧೀಶರು ಯಾಕೆ ಇರ್ಬೇಕಂತ ಅನ್ಸುತ್ತೆ ತಮಗೆ? ಯಾಕೆ ಅಂತಂದ್ರೆ, ಇದು ನ್ಯಾಯಾಂಗ ಮತ್ತೆ ಆಡಳಿತ ವ್ಯವಸ್ಥೆ ಎರಡು ಒಟ್ಟಿಗೆ ಸೇರ್ಕೊಂಡು, ಎಕ್ಸಿಕ್ಯೂಟಿವ್ ಏನು ಲೆಜಿಸ್ಲೇಚರ್ ಮತ್ತೆ ಕಾರ್ಯಾಂಗ, ನ್ಯಾಯಾಂಗ ಮೂರು ಸೇರುವಂತದ್ದು ಆಗ್ಬೇಕಿಲ್ಲಿ. ಅಂದ್ರೆ ಪ್ರಶ್ನೆ ಮತ್ತಂದ್ರೆ, ಏನಾದ್ರು ಒತ್ತಡ ಅಥವಾ ಪ್ರೆಷರ್, ಇನ್ಫ್ಲೂಯೆನ್ಸ್ ಏನಾದ್ರು ಕೂಡ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಅಂತ ಏನಾದ್ರು ಅನುಮಾನ ಬರುತ್ತಾ? ಇರಬಾರ್ದು ಅಂತ ಏನು ಇಲ್ಲ. ಯಾಕೆ ಅಂತಂದ್ರೆ ಆ ರೀತಿಯಾದಂತಹ ಪ್ರಕರಣಗಳು ಮುಂದೆ ಹಿಂದೆ ನಡೆದಿದ್ದಾವೆ, ಮುಂದೆ ನಡೀಬಹುದು. ಮನುಷ್ಯ ಸಹಜವಾದಂತಹ ನಾವು ಇರುವಂತಹ ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯ ಯಾವ ತರ ವಾಲ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಅಧಿಕಾರಿಗಳಿಗೆ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಇನ್ಕ್ಲಿನೇಷನ್ ಇರಬಹುದು, ಅಥವಾ ಒಂದು ಧರ್ಮದ ಬಗ್ಗೆ ಇನ್ಕ್ಲಿನೇಷನ್ ಇರಬಹುದು, ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿಯ ಅಫಿಲಿಯೇಷನ್ ಇರಬಹುದು. ಯಾರ್ದೋ ಒಬ್ಬರ ಮಾತನ್ನ ಕೇಳ್ಕೊಳ್ತಾನೆ ಹೋಗ್ತಾ ಇರ್ಬೋದು. ಇದು ಕಿರಿಯ ಅಧಿಕಾರಿಗಳು ಮಾತ್ರ ಅಲ್ಲ, ಹಿರಿಯ ಅಧಿಕಾರಿಗಳು ಕೂಡ ಕೆಲವೊಂದು ಒತ್ತಡಗಳಲ್ಲಿ ಕೆಲವರ ಮಾತುಗಳನ್ನ ಮಣೆ ಹಾಕೊಂಡು ಅದನ್ನು ತಗೊಳ್ಳುವಂಥದ್ದು ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮೆಲ್ಲರ ಒಂದು ಮತ್ತೊಂದು ನಂಬಿಕೆ ಏನು ಅಂತಂದ್ರೆ, ನ್ಯಾಯಾಂಗದಲ್ಲಿರುವಂತಹ ನಿವೃತ್ತ ನ್ಯಾಯಾಧೀಶರು ಆ ಮಟ್ಟಕ್ಕೆ ಹೋಗ್ಲಾರರು, ಮತ್ತೆ ನಿಷ್ಪಕ್ಷಪಾತವಾಗಿ ಅದನ್ನ ಮಾನಿಟರ್ ಮಾಡೇ ಮಾಡ್ತಾರೆ. ಮತ್ತೆ ಅದಕ್ಕೆ ಹೆಸರುವಾಸಿಯಾದಂತಹ ಕೆಲವು ನ್ಯಾಯಾಧೀಶರುಗಳು ಪಟ್ಟಿ ಇದೆ ನಮ್ಮ ದೇಶದಲ್ಲಿ. ಅವರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿ ಅದರಿಂದ ಸರ್ಕಾರ ಕೈ ತೊಳ್ಕೋಬೇಕು. ಯಾಕಂದ್ರೆ ಇದ್ರೊಳಗೆ ಸರ್, ನೀವ್ ಹೇಳಿದ್ದೇನಂದ್ರೆ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ರೆ, ಅಂದ್ರೆ ಇದು ಸೂಪರ್ವಿಷನ್ಗೆ, ಇದ್ರ ಮೇಲೆ ಉಸ್ತುವಾರಿಗೆ ಈ ತನಿಖೆಯ ಮೇಲೆ ಮತ್ತೊಂದಷ್ಟು ನಂಬಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು. ಖಂಡಿತವಾಗ್ಲು. ಯಾಕೆಂತಂದ್ರೆ ಇಲ್ಲಿ ಅಲ್ಟಿಮೇಟ್ಲಿ ಶಿಫಾರಸ್ಸು ಮಾಡಬಹುದು, ಬಿಟ್ರೆ ಯಾವುದೇ ರೀತಿಯಾದಂತ FIR ಮಾಡ್ಲಿಕ್ಕಾಗಲ್ಲ. SIT ಸರ್ಕಾರಕ್ಕೆನೆ ಒಪ್ಪಿಸ್ಬೇಕು ವರದಿಯನ್ನ. ಅಂತ ಸಂದರ್ಭದಲ್ಲಿ ಸರ್ಕಾರ ಆ ಶಿಫಾರಸನ್ನ ಬಹಳ ಪ್ರಾಮುಖ್ಯವಾಗಿ ಪರಿಗಣಿಸಿ FIR ಮಾಡುವ ತನಕ ಹೋಗ್ಬೇಕಾಗತ್ತೆ. ವರದಿ ತರಿಸ್ಕೊಂಡು ಅದನ್ನ ಎಲ್ಲೋ ಕಡತದಲ್ಲಿ ಎಸೆಯೋದಲ್ಲ. ಆ ಕೆಲಸವನ್ನ ಸರ್ಕಾರ ಮಾಡದಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ನ್ಯಾಯಾಂಗದ ಒಬ್ಬ ವ್ಯಕ್ತಿ ಅದರೊಳಗಡೆ ಮೇಲ್ಮಟ್ಟದಲ್ಲಿ ಕುಳಿತುಕೊಂಡಿರ್ಬೇಕಾಗತ್ತೆ. ಸರ್ಕಾರಕ್ಕೆ ಕಾಲಕ್ಕೆ ಕಿವಿ ಹಿಂಡುವ ಕೆಲಸವನ್ನ ನ್ಯಾಯಾಂಗದಲ್ಲಿರುವಂತವ್ರು ಮಾಡಬೇಕು. ಈ ಒಂದು SIT ಸಮರ್ಪಕವಾಗಿ
ದಕ್ಷವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಕೇವಲ ಪೊಲೀಸ್ ಅಧಿಕಾರಿಗಳಿಗೆ ರಿಪೋರ್ಟ್ ಕೊಟ್ಕೊಂಡಿದ್ರೆ ಆಗೋದಿಲ್ಲ. SIT ಅಲ್ಟಿಮೇಟ್ ಆಗಿ ರಿಪೋರ್ಟ್ ಮಾಡೋದು ನಮ್ಮ DGಗೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ರು ನ್ಯಾಯಾಧೀಶರಿಗೆ ಮಾಡುವಂತದ್ದಾದ್ರೆ ಖಂಡಿತವಾಗ್ಲೂ ಅವರು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ದಾರಿಯನ್ನ ತೋರಿಸುವಂತದ್ದು ಮತ್ತೆ ಆಕ್ಷನ್ ತಗೊಳ್ಳುವಂಥದ್ದು. ಶಿಫಾರಸು ಏನ್ ಮಾಡಿರ್ತಾರೆ, ವರದಿ ಏನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ FIR ಮಾಡಿಸುವಂಥದ್ದು. ಯಾರಾದ್ರೂ ಸರಿಯೇ, ಅದು ಆ ಈ ರೀತಿಯಾದಂತಹ ಆ ಕೃತ್ಯಗಳಲ್ಲಿ ಭಾಗಿಯಾದವರು ಆಗ್ಬೋದು, ಅಥವಾ ಇದರಲ್ಲಿ ಷಡ್ಯಂತ್ರದಲ್ಲಿ ತೊಡಗಿಸಿಕೊಂಡಂತವ್ರಾಗಿರ್ಬೋದು. ನಾನಾ ರೀತಿಯಾಗಿ ಈ ಒಂದು ಪ್ರಕರಣಗಳನ್ನ ತಮ್ಮ ಹಿತಾಸಕ್ತಿಗೋಸ್ಕರ ಬಳಕೆ ಮಾಡುವಂತವ್ರಾಗಿರ್ಬೋದು. ಅವರೆಲ್ಲರ ಒಂದು ತನಿಖೆ SIT ಮೂಲಕ ಆಗ್ಬೇಕು ಅಂತಂದ್ರೆ ನ್ಯಾಯಾಂಗದ ಒಬ್ಬ ವ್ಯಕ್ತಿ, ಒಬ್ಬ ಒಳ್ಳೆಯ ಹೆಸರುಳ್ಳಂತಹ ದಕ್ಷ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ಕಣ್ಣಿನ ಕೆಳಗೆ ಇದು ನಡೀಬೇಕು ಅಂತಾನೆ ನಾನು ಆಗ್ರಹಿಸುವಂತದ್ದು. ಸರ್, ಈಗ ಒಂದು ಚರ್ಚೆ ಮತ್ತು ಒಂದು ವಿಚಾರ ಆಗ್ತಾ ಇರುವಂತದ್ದು, ಅಂದ್ರೆ ಒಂದು ಭಾಗ, ಒಂದು ಆಂಗಲ್ ನೋಡೋದಾದ್ರೆ, ಒಂದು ಧರ್ಮದ ಕ್ಷೇತ್ರದಲ್ಲಿ ಒಂದು ಧರ್ಮದ ವಿರುದ್ಧ ಈ ಪ್ರಕರಣಗಳನ್ನು ಹೇಳುವ ಮೂಲಕ ಒಂದು ಷಡ್ಯಂತ್ರ ಪಿತೂರಿ ಆಗ್ತಾ ಇದೆ ಅನ್ನುವಂಥದ್ದು ಗಂಭೀರ ಆರೋಪ ಇರುವಂತದ್ದು. ಏನ್ ಹೇಳ್ತೀರಾ? ಯಾಕಂದ್ರೆ ಇದಕ್ಕೆ ಯಾವ್ದು ಕೂಡ ಸಾಕ್ಷಿ ಇರ್ಲಿಲ್ಲ. ಸುಖಾಸುಮ್ನ ಪ್ರತಿದಿನ ಈ ರೀತಿ ಕೊಲೆ ಪ್ರಕರಣ, ಮತ್ತೊಂದು ಪ್ರಕರಣ ಈ ರೀತಿ ಪ್ರಸ್ತಾಪ ಮಾಡ್ಲಾಗ್ತಾ ಇದೆ, ಯಾವ್ದು ಕೂಡ ಸಾಕ್ಷಿ ಇಲ್ಲ. ಧರ್ಮದ ವಿರುದ್ಧ ಒಂದು ರೀತಿಯಲ್ಲಿ ಷಡ್ಯಂತ್ರ ಆಗ್ತಾ ಇದೆ ಅಂತ ಚರ್ಚೆ, ಒಂದು ವಾದ ಇರುವಂತದ್ದು. ನೋಡಿ ಸರ್, ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಮಗೆ ಸಂವಿಧಾನಕ್ಕಿಂತ ಮುಖ್ಯವಾದ ಧರ್ಮ ಇಲ್ಲ ಅಲ್ಲ, ಸಂವಿಧಾನಕ್ಕಿಂತ ಮುಖ್ಯವಾದಂತಹ ಒಂದು ಧರ್ಮ ಗ್ರಂಥ ಇಲ್ಲ, ಮನುಷ್ಯತ್ವಕ್ಕಿಂತ ಮನುಷ್ಯ ಸೇವೆಕ್ಕಿಂತ ಮುಖ್ಯವಾದ ಧರ್ಮವೂ ಇಲ್ಲ. ನನಗೆ ವೈಯಕ್ತಿಕ ನಾನು ಹೇಳ್ತಾ ಇದ್ದೇನೆ ಬಹಳ ಮುಖ್ಯವಾಗಿ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೇಳಿ. ಇದನ್ನು ಕಾಣಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೆ, ನಾವು ಇದುವರೆಗೂ ಕೂಡ ಹೇಳಿರುವಂಥದ್ದು ಒಂದು ಪ್ರದೇಶದ ಹೆಸರು ಧರ್ಮಸ್ಥಳ ಅಷ್ಟೇನೆ. ನಾವು ಯಾವತ್ತು ಧರ್ಮದ ಬಗ್ಗೆ ಮಾತಾಡಿದವರಲ್ಲ, ಧರ್ಮ ಕ್ಷೇತ್ರದ ಬಗ್ಗೆ ಮಾತಾಡಿದವರಲ್ಲ, ಅಲ್ಲಿಯ ಧರ್ಮಾಧಿಕಾರಿಗಳ ಏನು ಮಾನಕ್ಕೆ ಕುತ್ತು ಬರುವ ಹಾಗೆ ಯಾವತ್ತೂ ಮಾತಾಡಲಿಲ್ಲ, ಮಾತನಾಡೋದು ಇಲ್ಲ, ಮಾತನಾಡೋದು ಯಾರಿಗೂ ಬೇಕಾಗಿಲ್ಲ. ನಾವು ನಮ್ಮ ಕಾಳಜಿ ಏನು ಅಂತಂದ್ರೆ, ಆ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ಒಂದು ಕನಿಷ್ಠ 50 ವರ್ಷಗಳಿಂದ ಹಲವಾರು ಕೊಲೆಗಳು ಘಟಿಸಲ್ಪಟ್ಟಿವೆ. ಅನೇಕ ಹೆಣಗಳು ಅಲ್ಲಿಯ ಹೊಳೆಯಲ್ಲಿ ತೇಲಿ ಹೋಗಿವೆ. ಅನೇಕ ಹೆಣಗಳು ಅಲ್ಲಿ ಹೂತು ಹಾಕಲ್ಪಟ್ಟಿವೆ. ನಾನೇ ನೋಡಿದ ಹಾಗೆ, ಸ್ಟಡಿ ಮಾಡಿದ ಹಾಗೆ ಬಹಳಷ್ಟು ಪ್ರಕರಣಗಳಲ್ಲಿ ಯಾವ ಆರೋಪಿಗಳು ಕೂಡ ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ. ಅನೇಕ ಪ್ರಕರಣಗಳಲ್ಲಿ ಇನ್ನೂ C ರಿಪೋರ್ಟ್ ಅಲ್ಲೇ ಇದೆ. ಅಂದ್ರೆ B ರಿಪೋರ್ಟ್ ಅಲ್ಲ, C ರಿಪೋರ್ಟ್ ಅಲ್ಲಿ ಇದೆ. ಅಲ್ಲಿಯ ಒಬ್ಬ ಮಾವುತ ನಾರಾಯಣ ಸಫಲ್ಯ ಮತ್ತು ಆತನ ಸಹೋದರಿ ಯಮುನಾ ಸಫಲ್ಯ ಇಬ್ಬರನ್ನು ತಲೆಯ ಮೇಲೆ ಕಲ್ಲೆತ್ತಾಕಿ ಸಾಯಿಸ್ತಾರೆ. ಆದ್ರೆ ಅಲ್ಲಿಯ ಆರೋಪಿಗಳು ಯಾರು ಅಂತ ಗೊತ್ತಿಲ್ಲ. ಇದು ಈ ರೀತಿಯಾಗಿ ಅನನ್ಯ ಭಟ್ ಅನ್ನುವ ಹೆಣ್ಣು ಮಗಳು ಕಾಣೆಯಾಗ್ತಾಳೆ. ಅವಳು ಇವತ್ತುವರೆಗೂ ಕೂಡ ಕಾಣಿಸ್ಕೊಡಲ್ಲ. ಅದನ್ನ ಹುಡ್ಕೊಡಿ ಅಂತ ಹೋದ್ರೆ ಅವ್ರ ತಾಯಿಯನ್ನ ಕಟ್ಟಿ ಎಳ್ಕೊಂಡು ಹೋಗ್ತಾರೆ, ಬುರುಡೆ ಬಿಚ್ಚೋಗಂಗ್ ಹೊಡಿತಾರೆ. ಆದ್ರೆ ಯಾರು ಅಕ್ಯೂಸ್ಡ್ ಅಂತ ಇನ್ನೂ ಗೊತ್ತಿಲ್ಲ. ಒಂದು ಭಯ ಆ ಪ್ರದೇಶದಲ್ಲಿ ನಡೀತಾ ಇದೆ, ಕಂಟ್ರೋಲಿಗೆ ತಗೊಳ್ತಾ ಇದೆ. ಯಾರು ಸಾಕ್ಷಿ ಹೇಳ್ತಿಲ್ಲ, ಯಾರು ದೂರು ಕೊಡ್ತಾ ಇಲ್ಲ. ಇಂತಹ ಒಂದು ಉಸಿರು ಕಟ್ಟುವಂತಹ ವಾತಾವರಣ ಆ ಸ್ಥಳದಲ್ಲಿದೆ. ಆ ಸ್ಥಳ ಮಾತ್ರ ಅಲ್ಲ, ಅದರ ಸುತ್ತಮುತ್ತಲೆಲ್ಲವೂ ವ್ಯಾಪಿಸಿದೆ ಅಂತ ಹೇಳುವಂಥದ್ದು ಇದು ನಾನು ಹೇಳ್ತಿರೋ ಮಾತಲ್ಲ. ಅಲ್ಲಿಯ ಜನರೆಲ್ಲರೂ ಕೂಡ ಈಗ ಒಬ್ಬೊಬ್ರೆ ಮಾತಾಡ್ತಿದ್ದಾರೆ. ಯಾಕೆ ಅಂತಂದ್ರೆ, ಒಂದು ಚಳುವಳಿಯ ಬೆಂಬಲ ಇರೋದ್ರಿಂದ ಜನಗಳು ಮುಂದೆ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಇದು ಯಾವುದೋ ಒಂದು ಧರ್ಮದ ವಿರುದ್ಧ ಪಿತೂರಿ ಅಂತ ಖಂಡಿತ ಯಾರು ತಗೊಳ್ಬಾರ್ದು.
ನನಗಂತೂ ಎಲ್ಲಾ ಧರ್ಮಗಳ ಬಗ್ಗೆನೂ ಅಷ್ಟೇ ಗೌರವ ಇದೆ. ಎಲ್ಲ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಗೌರವ ಇದೆ. ಇದ್ರ ಮಧ್ಯ ಅಧರ್ಮೀಯರು ಎಲ್ಲಾ ಧರ್ಮದಲ್ಲಿ ಇದ್ದಾರೆ ಅಂತ ಹೇಳುವುದು ನಾವೆಲ್ಲರೂ ಒಪ್ಕೋಬೇಕಾದಂತ ವಿಚಾರ ಅಲ್ವಾ? ಇಡೀ ಪ್ರಪಂಚದಲ್ಲಿ ಅಧರ್ಮೀಯರು ಇರೋದ್ರಿಂದನೇ ಧರ್ಮಗಳು ಉದ್ಭವ ಆಗಿರುವಂಥದ್ದು. ಅಧರ್ಮೀಯರನ್ನ ಮೆಟ್ಟಿ ನಿಲ್ಲಕ್ಕೇನೆ ಧರ್ಮ ಮತ್ತೆ ಮತ್ತೆ ಸಂಭವಿಸಿರುವಂಥದ್ದು. ಅಧರ್ಮ ಎಲ್ಲಿರುತ್ತೋ ಅಲ್ಲಿ ಧರ್ಮ ಹುಟ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನಮ್ಮ ಪುರಾಣಗಳು ಕೂಡ ಹೇಳ್ತಾ ಬಂದಿರುವಂಥದ್ದು. ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನೇ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ. ಇದನ್ನ ನಾವು ಮರೆಯುವ ಹಾಗಿಲ್ಲ. ಇವ ಕಾಕತಾಳೀಯವಾಗಿ ಇವೆಲ್ಲವೂ ಕೂಡ ಒಂದು ಪುಣ್ಯಕ್ಷೇತ್ರದ ಸನ್ನಿಧಿಯಲ್ಲಿ ನಡೀತಾ ಬಂದಿದೆ. ಹಂಗಂತ ಅದನ್ನ ನಮ್ಮ ಸಂವಿಧಾನದ ಕೆಳಗೆ ತರಬಾರ್ದ? ಸಂವಿಧಾನದಲ್ಲಿ ಅದನ್ನ ಪ್ರಶ್ನಿಸಬಾರ್ದ? ಪೊಲೀಸ್ನವರು ಅದನ್ನ SIT ತನಿಖೆ ರಚನೆ ಆದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಮಾಧ್ಯಮ ಪ್ರಕಟಣೆ ಬಂತು, ನಾವು ಈ ತನಿಖೆಯನ್ನ ಸ್ವಾಗತ ಮಾಡ್ತೀವಿ, ಸೊ ಎಲ್ಲವಕ್ಕೂ ಕೂಡ ಈ ಚರ್ಚೆಗೆ ಪೂರ್ಣ ವಿರಾಮ ಆಗ್ಲಿ ಅಂತ. ಅಂದ್ರೆ ಈ ತನಿಖೆ ನಂತರ ಎಲ್ಲವೂ ಕೂಡ ಈ ಚರ್ಚೆಗಳ ಪೂರ್ಣ ವಿರಾಮ ಆಗುತ್ತೆ. ಹಾಗಾದ್ರೆ ಇನ್ಯಾರು ಮಾತಾಡಬಾರ್ದು ಮುಗಿದ ಬಳಿಕ? ಅದು ಅವರ ಆಗ್ರಹವನ್ನು ಕೂಡ ನಾನು ಗೌರವಿಸ್ತೇನೆ. ಆದ್ರೆ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ಚರ್ಚಿಸ್ಲಿಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲಲ್ಲ. ಯಾರ ಅಪ್ಪಣೆ ಬೇಕು? ಸಂವಿಧಾನಾತ್ಮಕವಾಗಿ SITನೂ ಕೂಡ ಪ್ರಶ್ನೆ ಮಾಡ್ಬೋದಲ್ಲ. SITಯ ನಡೆಗಳನ್ನು ಕೂಡ ನಾವು ಪ್ರಶ್ನಿಸ್ಬೇಕಲ್ಲ. ಅದು ಸಂವಿಧಾನ ಬದ್ಧವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು, ಕಾನೂನು ಬದ್ಧವಾಗಿರ್ಬೇಕು. ಅಷ್ಟೇ ನಮ್ಮ ಕಾನೂನು ಕೇಳುವಂಥದ್ದು. ಇಲ್ಲಿಯ ಸೌಂದರ್ಯ ಇರೋದು ಪ್ರಜಾಪ್ರಭುತ್ವದಲ್ಲಿ ಅದೇನೆ. ಒಬ್ಬ ಪ್ರಜೆ ಇಲ್ಲಿಯ ಪ್ರಭು ಆಗಿರ್ತಾನೆ. ಅವನನ್ನ ಕಟ್ಟಾಕ್ಲಿಕ್ ಬರೋದಿಲ್ಲ, ಅವನ ನಾಲಿಗೆಯನ್ನ ಹೊಲಿಲಿಕ್ ಬರೋದಿಲ್ಲ. ಈಗ ನಾನ್ ಹೇಳ್ತಾ ಇರುವಂತದ್ದು, ಈ ಕೆಲಸವನ್ನ ಈಗಾಗಲೇ 3 ವರ್ಷಗಳ ಹಿಂದೆನೆ ಮಾಡಿದ್ರೆ SITಗೋಸ್ಕರ ಅಲ್ಲಿಯ ಜನ, ಅಲ್ಲಿಯ ನೇತಾರರು, ಅಲ್ಲಿಯ MLAಗಳು, ಅಲ್ಲಿಯ ರಾಜ್ಯಸಭಾ ಸದಸ್ಯರು, ಅಲ್ಲಿಯ ಎಲ್ಲಾ ಧರ್ಮಗಳ ಧರ್ಮಾಧಿಕಾರಿಗಳು ಆಗ್ರಹಿಸಿದಿದ್ರೆ ಇಷ್ಟೊತ್ತಿಗೆ ಕೆಲಸವೇ ಆಗ್ಬಿಡುತ್ತಪ್ಪ. ಅಂಥದ್ದೇನು ನಡೆದೇ ಇಲ್ಲ. ಜನ ಬಾಯಿ ಬಿಟ್ಕೊಳ್ತಾರೆ ಬಿಟ್ರೆ, ಶಕ್ತಿ ಉಳ್ಳಂತವ್ರು ಏನಾರು ಮಾಡ್ಕೊಂಡ್ಲಿ, ಹಾಳಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೂತ್ ಬಿಟ್ರೆ ಹೇಗೆ? ನಮಗೊಂದು ಜವಾಬ್ದಾರಿ, ನಮ್ಗೊಂದು ಬಾಧ್ಯತೆ, ನಮ್ಮ ಮೇಲೆ ಒಂದು ಉತ್ತರದಾಯಿತ್ವ ಇದೇ ಇದೆಯಲ್ವಾ? ಮುಂಚೂಣಿಯಲ್ಲಿ ನಿಂತಹ ನಾಯಕರುಗಳಿಗೆ, ಧರ್ಮಗಳ ಮುಖ್ಯಸ್ಥರುಗಳಿಗೆ ಅಂತಹ ಒಂದು ಉತ್ತರದಾಯಿತ್ವ ಇಲ್ವಾ? ನಮ್ಮ ಹೆಸರಿಗೆ ಕಳಂಕ ಬರ್ತದೆ ಅಂತ ಹೇಳುವಾಗ್ಲೂ ಕೂಡ ನಾನೇ ಮುಂದೆ ನಿಂತ್ಕೊಂಡು, ಹೌದು ಕಣ್ರಿ, ಇದು ಮೊದಲು ಇದನ್ನ ತನಿಖೆಗೊಳಪಡಿಸಿ ಕ್ಷೇತ್ರದ್ದು ನಮ್ಮ ಏನು ಮತದಾರರ, ನಮ್ಮ ಜಿಲ್ಲೆಯ ಮಾನ ಮರ್ಯಾದೆ ಉಳ್ಕೊಳ್ಬೇಕಾಗಿದೆ, ಅದನ್ನು ಉಳಿಸುವ ಜವಾಬ್ದಾರಿ ನಂದು ಅಂತ ನಾವು ಅಂದ್ಕೋಬೇಕಲ್ವಾ? ಹಾಗಾಗಿನೇ ಮೊದಲಿಗೆ ನಾನು ಕೂಡ ಎಲ್ಲಾ ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಆಗಿ ವಿಚಾರವನ್ನ ಹೇಳ್ತಾ ಇದ್ದೀನಿ. ಆವಾಗಲೂ ಅಲ್ಲಿಯ ಹಿರಿಯರನ್ನು ಕೋರ್ಕೊಂಡಿದ್ದೆ, ಕೈ ಮುಕ್ಕೊಂಡು ಕೋರ್ಕೊಂಡಿದ್ದೆ, ನೀವು ಮುಂದೆ ಬಂದು ಸರ್ಕಾರವನ್ನ ಒತ್ತಾಯಿಸಿ. ಯಾಕೆಂತಂದ್ರೆ ನೀವು ರಾಜ್ಯಸಭಾ ಸದಸ್ಯರಿದ್ದೀರಿ, ನಿಮ್ಮಿಂದ ಇದು ಸಾಧ್ಯ, ಮತ್ತೆ ನೀವೇ ಇದರ ನಾಯಕತ್ವವನ್ನ ಮಾಡ್ಬೇಕಾಗಿದೆ, ಒತ್ಕೊಳ್ಬೇಕಾಗಿದೆ, ಅದು ಶ್ರೇಯಸ್ಸು ಕೂಡ ಅಂತ ಹೇಳಿದ್ದೆ. ಅನ್ಫಾರ್ಚುನೇಟ್ಲಿ ಅದು ಯಾವುದು ಆಗ್ಲಿಲ್ಲ. ಹಂಗಂತೇಳಿ ನಮಗೆ ಯಾರ ಬಗ್ಗೆಯೂ ಕೂಡ ಯಾವುದೇ ರೀತಿ ಈರ್ಷ್ಯೆ ಆಗ್ಲಿ, ದ್ವೇಷವಾಗ್ಲಿ ಇಲ್ಲ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ನಮ್ಮ ಸಂಸ್ಥೆ ಒಂದು ಸಾಮಾಜಿಕ ಸಂಸ್ಥೆಯಾಗಿ, ಮಹಿಳೆಯರು ಮಕ್ಕಳ ಮೇಲೆಯ ಕಾಳಜಿಯಿಂದ ಈ ಕೆಲಸವನ್ನು ಮಾಡ್ತೇವೆ ಬಿಟ್ರೆ ನಮಗೆ ಮತ್ತೊಂದು ಹಿತಾಸಕ್ತಿ ಅನ್ನುವಂಥದ್ದು ಇರುವುದಿಲ್ಲ. ಇದನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ನಾವು ಅದನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ನಾವು ಕೇಳುವಂಥದ್ದನ್ನ ಕೇಳುವ ರೀತಿಯಲ್ಲೇ ಕೇಳ್ತೇವೆ, ದಕ್ಷವಾಗಿ ಮತ್ತೆ ಅಷ್ಟೇ ಧೈರ್ಯವಾಗಿ. ಯಾರನ್ನ ಕೇಳಬೇಕು, ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಅದನ್ನ ಸಂವಿಧಾನಾತ್ಮಕವಾಗಿ ಕೇಳುವಂಥದ್ದು ಬಿಟ್ರೆ ನಾವು ಅವರ ಗೌರವವನ್ನ ಹಾಳು ಮಾಡುವಂತಹ ಹೇಳಿಕೆಗಳು ಕೊಡೋದಾಗ್ಲಿ ಅಥವಾ ಲೇವಡಿ ಮಾಡೋದಾಗ್ಲಿ ಇಂಥದ್ದನ್ನ ಮಾಡಿದ್ದು ನಿದರ್ಶನನೂ ಇಲ್ಲ, ಮುಂದೆಯೂ ಕೂಡ ನಾವು ಮಾಡಲ್ಲ ಸರ್. ಕೊನೆಯದಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ
ಒಬ್ಬರ ವಿರುದ್ಧ ಒಬ್ಬರ ಪರ ಈ ರೀತಿ ಎಲ್ಲ ಹೇಳಿಕೆ ಬರ್ತಾ ಇರುವಂತದ್ದು. ಸೊ ಇದಕ್ಕೆ ನೀವ್ ಹೇಳ್ತೀರಾ, ಅದಕ್ಕೆ ಯಾರು ಕೂಡ ಆ ರೀತಿ ಮಾಡಬಾರ್ದು, ಅದು ಕಡಿವಾಣ ಹಾಕ್ಬೇಕಂತ ಹೇಳ್ತೀರಾ? ನಾನು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡುವಂತದ್ದು, ಸಾಮಾಜಿಕ ಜಾಲತಾಣವು ಕೂಡ ಆ, ಏನು ಆ ಯಾವುದೇ ರೀತಿಯಾದಂತಹ ಕರಪ್ಟ್ ವ್ಯವಸ್ಥೆಗೆ ಒಳಗಾಗಬಾರ್ದು. ಇಲ್ಲಿ ನಿಮಗೆ ಲೈಕ್ಸ್ ಬರೋದು, ಅದರಿಂದ ಒಂದಿಷ್ಟು ಮಾನಿಟೈಸೇಷನ್ ಆಗೋದು ಮುಖ್ಯ ಅಲ್ಲ. ನಮ್ಮನ್ನ ನಾವು ಮಾರ್ಕೊಳ್ಬಾರ್ದು. ಸತ್ಯ ಹೊರ ಬರ್ಬೇಕಷ್ಟೇ, ಅಲ್ಟಿಮೇಟ್ ಆಗಿ ನಾವು ಸತ್ಯ ಹೊರ ಬರ್ಬೇಕು. ಪ್ರತಿಭಟಿಸಬೇಕು. ಪ್ರತಿಭಟನೆಗೆ ಒಂದು ಅಸ್ತ್ರ ಸೋಷಿಯಲ್ ಮೀಡಿಯಾ, ಸತ್ಯವನ್ನ ಎತ್ತಿ ಹಿಡಿಲಿಕ್ಕೆ ಸೋಷಿಯಲ್ ಮೀಡಿಯಾ, ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅನಾವರಣ ಆಗ್ತಾ ಇರ್ತೀರಾ, ನಿಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ, ಇಡೀ ಪ್ರಪಂಚ ಗಮನಿಸ್ತಾ ಇರುತ್ತೆ. ನೀವು ಏನು ಅಂತ ಹೇಳುವಂತದ್ದನ್ನ ಇಡೀ ಜನ ನೋಡ್ತಾ ಇರ್ತಾರೆ. ಇದು ಒಂದ್ ರೀತಿ ಸಂತೆಯಲ್ಲಿ ನಾವು ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡಂಗ ಆಗ್ಬಿಡುತ್ತೆ, ನಾವು ಬೇರೆ ರೀತಿಯಲ್ಲಿ ನಡವಳಿಕೆಗಳನ್ನ ತೋರಿಸಿದ್ರೆ. ಹಾಗಾಗಿ ಇದು ಯಾವುದು ಸುಲಭವಾಗಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಯಾರ್ದೋ ಮಾನ ಮರ್ಯಾದೆ ಹರಾಜಾಕುವಂತ ಕೆಲಸವನ್ನ ಮರ್ಯಾದಸ್ಥರು ಮಾಡುವಂತದ್ದು ಮಾಡಲ್ಲ. ಈಗ ನಾನು ಕೂಡ ಈ ಕೆಲಸವನ್ನು ಮಾಡ್ಕೊಂಡು ಹೋದಾಗ ನನ್ನನ್ನು ಕೂಡ ನನ್ಗೆ ಗೊತ್ತಿಲ್ದಿರೋಂಥವ್ರು ಇವನು ಧರ್ಮ ಉಡಿಲಿಕ್ಕೆ ಬಂದಿದ್ದಾನೆ ಅಂತ ಹೇಳುವಂಥದ್ದನ್ನ ಹಬ್ಬಿಸಿದ್ರು. ನಾನೇನು ಅದ್ರ ಬಗ್ಗೆ ಒಂದು ಎಳ್ಳಷ್ಟು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ನಾನು ಆ ರೀತಿಯಾಗಿಲ್ಲ, ನನ್ನ ಜೀವನ ಶೈಲಿ ಬೇರೆ ರೀತಿ ಇದೆ. ನಾನು ಸಂವಿಧಾನಾತ್ಮಕವಾಗಿರುವಂತವನು. ನನ್ನ ಸುತ್ತ ಇಂತಹ ಸಣ್ಣ ಪುಟ್ಟ ವಿಚಾರಗಳು ಸುಳಿಯದಾಗಿನೂ ನೋಡ್ಕೊಳ್ತೇನೆ. ನನ್ನ ಕುಟುಂಬ ವ್ಯವಸ್ಥೆಯೂ ಅದೇ ರೀತಿಯಾಗಿದೆ, ಸಾಮಾಜಿಕ ಜೀವನವೂ ಅದೇ ರೀತಿ ಇರೋದ್ರಿಂದ ನನಗಲ್ಲ ಇವರು ಹೇಳ್ತಾ ಇರೋದು ಅಂತ ತಿರಸ್ಕರಿಸ್ಬಿಟ್ಟಿರ್ತೇನೆ. ಅಷ್ಟು ಸಮಾಧಾನವಾಗಿ ಇರ್ತೇನೆ. ಆದ್ರೆ ಎಲ್ರೂ ಹಂಗಿರಲ್ಲ. ಅದಕ್ಕೆ ಏನೇನೋ ಬೇರೆ ರೀತಿಯಾದ ಉತ್ತರಗಳು ಕೊಡೋದು, ಕೆಟ್ಟದಾಗಿ ಬೈಯುವಂಥದ್ದು ನೋಡಿ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗೌರವಾನ್ವಿತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ವಿರುದ್ಧ ಏನೇನೋ ಬರ್ದ್ ಬಿಡ್ತಾರೆ, ಏನೇನೋ ಮಾತಾಡ್ತಾರೆ. ಬೇಸರ ಆಗುತ್ತೆ. ಒಬ್ರು ಮಹಿಳೆ ಅಲ್ವಾ. ಈಗ SIT ಆದ ತಕ್ಷಣ ಎಕ್ವಿಟಲ್ ಕಮಿಟಿಯನ್ನ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನ ನಾನು ಕೇಳ್ತಾ ಇದ್ದೀನಿ. ಎಕ್ವಿಟಲ್ ಕಮಿಟಿ ಸೌಜನ್ಯಳ ವಿಚಾರವಾಗಿ ಮಾನ್ಯ CBI ನ್ಯಾಯಾಲಯ ಅವತ್ತು ತೀರ್ಪು ಕೊಟ್ಟಂತಹ ಆದೇಶ ಅದು. ಕೂಡಲೇ ಸರ್ಕಾರ ಎಕ್ವಿಟಲ್ ಕಮಿಟಿ ಮಾಡಿ ಯಾರ್ಯಾರು ತಪ್ಪಿತಸ್ಥರು ಕಂಡ್ಕೊಂಡಿದಾರೋ ಈ ಒಂದು ಪ್ರಕರಣದಲ್ಲಿ, ಪೊಲೀಸ್ ಆಫೀಸರ್ ಇರ್ಬೋದು, ವೈದ್ಯರು ಇರ್ಬೋದು. ಬಟ್ ಸರ್ಕಾರ ಜವಾಬ್ದಾರಿ ಸರ್, ಅವ್ರು ಹೇಳಿದ್ರು ಪರಮೇಶ್ವರ್ ಸೌಜನ್ಯ ಪ್ರಕರಣಕ್ಕೂ ಈ ತನಿಖೆಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ಆಗ್ರಹ ವ್ಯಕ್ತಪಡಿಸಬೇಕು ಅಥವಾ ಸರ್ಕಾರ ಅದು ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಬೇಕು? ಸರ್ಕಾರದ ಆದ್ಯ ಕರ್ತವ್ಯ ಏನು? ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಅನುಷ್ಠಾನಕ್ಕೆ ತರುವಂತದ್ದು ಮಾಡಿದಾರೇನ್ರಿ ಅವರು? 2 ವರ್ಷ ಆಯ್ತು. ನ್ಯಾಯಾಲಯ ಇಟ್ಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಪಾಲಿಸದೆ ಬಿಟ್ಟಿದ್ದಾರೆ. ಯಾಕೆ ಪಾಲಿಸದೆ ಬಿಟ್ಟಿದ್ದಾರೆ? ನಾನು ಅದನ್ನ ಕೇಳ್ತಾ ಇರೋದು. ಈಗ್ಲೂ ಕೂಡ ಸರ್ಕಾರದ ವಿರುದ್ಧ ಅಲ್ಲ ನಾನು ಕೇಳ್ತಾ ಇರೋದು. ಇಟ್ ಬಿಕಮ್ಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್. ಏನು ಎಕ್ವಿಟಲ್ ಕಮಿಟಿನ ಯಾಕೆ ಮಾಡಿಲ್ಲ? ಏನ್ ಕಾರಣ? ಯಾಕೆ ಮಾಡಿಲ್ಲ? ಯಾಕೆ ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ಪರೇಡ್ ಮಾಡಿಲ್ಲ? ಯಾಕೆ ಅವ್ರನ್ನ ಇಂಟ್ರೋಗೇಟ್ ಮಾಡಿಲ್ಲ? ಅಂದ್ರೆ ಅದನ್ನ ನ್ಯಾಯಾಲಯದ ಆದೇಶ ಅಷ್ಟು ಉದಾಸೀನಕ್ಕೆ ಒಳಪಡುವಂತ ಆದೇಶವಾ? ಇದನ್ನ ಪ್ರಶ್ನಿಸ್ಬೇಕಲ್ವಾ? ಈಗ SIT ಮತ್ತೆ ಅಕ್ವಿಟಲ್ ಕಮಿಟಿ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು. ಆವಾಗ ಅಷ್ಟೇನೆ ಸೌಜನ್ಯಳ ಪ್ರಕರಣಕ್ಕೂ ಕೂಡ ಚಾಲನೆ ಸಿಗುತ್ತೆ. ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ. ನಮಸ್ಕಾರ. ಅವರೊಬ್ರು ವೈದ್ಯರು ನೀವು ಹೇಳೋದು ಸರ್, ಅಂದ್ರೆ ಯಾರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಬೇರೆ, ಆದ್ರೆ ಪರ ಮತ್ತು ವಿರೋಧ ಯಾವುದೂ ಕೂಡ ಪ್ರಿಜುಡಿಸ್ ಮೈಂಡ್ ಇಟ್ಕೊಂಡು ಮಾತಾಡಬಾರ್ದು ಅನ್ನೋಂಥದ್ದು ಕೂಡ ಹೇಳಿರೋದು ಖಂಡಿತ ಅದು ಕೂಡ ಸ್ವಾಗತ ವಿಚಾರ. ಯಾಕಂದ್ರೆ ತನಿಖೆ ಬಂದಂತ ಸತ್ಯಾಂಶ ಹೊರಬರುತ್ತೆ, ಅದಕ್ಕಿಂತ ಮುಂಚೆ ಇವರ ಪರ ವಿರೋಧ ಅಂತ ಯಾರು ಕೂಡ ಮಾತಾಡಬಾರ್ದು. ಸರ್ ತುಂಬಾ ಧನ್ಯವಾದ ಮಾತಾಡೋದಕ್ಕೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.